ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ವಾರದ ಹಿಂದೆಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಯುವಕನೊಬ್ಬ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೇರಳ ಮೂಲದ ಸತೀಶ್ ನೇಣಿಗೆ ಶರಣಾದ ದುರ್ದೈವಿ. ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಶಿರ್ಕೆ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಸತೀಶ್ ಬೆಳಿಗ್ಗೆ ನೇಣಿಗೆ ಕೊರಳೊಡ್ಡಿದ್ದಾನೆ. ಸತೀಶ್ 5 ವರ್ಷಗಳಿಂದ ಕೆಂಗೇರಿ ರಸ್ತೆಯಲ್ಲಿರುವ ಸ್ವೀಟ್ ವರ್ಲ್ಡ್ ಬೇಕರಿಯಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದ. ಸತೀಶ್ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೆಂಗೇರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬಿಬಿಎಂಪಿ ಈಗ ಭ್ರಷ್ಟಾಚಾರದ ಕೂಪವಾಗಿದೆ. ಇಲ್ಲಿನ ಕಂದಾಯ ಅಧಿಕಾರಿಗಳ ಕಿರುಕುಳ ಹಾಗೂ ಲಂಚ ಬಾಕತನಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಹೀಗೆ ಜನಸಾಮಾನ್ಯರಿಗೆ ನಾನಾ ಕಿರುಕುಳ ನೀಡಿ ಲಂಚ ನುಂಗುತ್ತಿದ್ದ ಸಹ ಕಂದಾಯ ಅಧಿಕಾರಿಯೊಬ್ಬರು ಸುವರ್ಣ ನ್ಯೂಸ್ ಬೀಸಿದ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರು ಭೂಮಿಗೆ ಚಿನ್ನದ ಬೆಲೆ. ಹಾಗಾಗಿ ಈಗ ಎಲ್ಲರ ಕಣ್ಣು ಈ ಭೂಮಿ ಮೇಲೆ, ಈ ಭೂಮಿಯಿಂದ ಬರೋ ಆದಾಯದ ಮೇಲೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಜನಸಾಮಾನ್ಯರ ರಕ್ತ ಹೇರುತ್ತಿದ್ದಾರೆ ಬಿಬಿಎಂಪಿಯ ಕಂದಾಯ ಅಧಿಕಾರಿಗಳು. ಇವರು ಭೂಮಿಯ ನೋಂದಣಿಯಿಂದ ಹಿಡಿದು ಖಾತಾ ಮಾಡುವವರೆಗೆ ನಾನಾ ಖ್ಯಾತೆ ತೆಗೆದು ಭರ್ತಿ ಲಂಚ ನುಂಗುತ್ತಿದ್ದಾರೆ. ಇದಕ್ಕೆ ಒಂದು ಸ್ಯಾಂಪಲ್ ಇಲ್ಲಿದೆ ನೋಡಿ. ಇವರೇ ನಮ್ಮ ಈ ಸ್ಟೋರಿಯ ಸ್ಯಾಂಪಲ್. ಹೆಸರು ಗೋಪಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬಿನ್ನಿಪೇಟೆ ವಾರ್ಡ್ನ ಸಹ ಕಂದಾಯ ಅಧಿಕಾರಿ. ಇವರು ಮಾಡಿದ್ದೇನು ಗೊತ್ತೇ? ಇದು ನಾವು ಒಂದು ಖಾತಾ ತಂದೆ ಹೆಸರಲ್ಲಿದೆ, ತಂಗವೇಲು ಅಂತೇಳಿ. ಅವ್ರ ಮಗ ಗೋವಿಂದರಾಜು ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹಾಕಿದಾಗ ನಾವು ಕಂದಾಯ ಕಟ್ಟಿರೋದನ್ನೇ ನಮಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ನಾವೇನು ಕಂದಾಯ ಕಟ್ಟಿದ್ದೀವಿ ಅದೇ ಕಂದಾಯ ರಿಸಿಪ್ಟ್ನ ಅವ್ರಿಗೆ ಇನ್ನೊಂದು ಪಾರ್ಟಿಗೆ ಜೆರಾಕ್ಸ್ ಕೊಟ್ಟು ಅಬ್ಜೆಕ್ಷನ್ ಹಾಕಿದ್ದಾರೆ. ಇವರ ಹೆಸರು ಜೈರಾಮ್. ಇವರು ತಂಗವೇಲು ಅನ್ನುವವರಿಂದ ಜಮೀನು ಖರೀದಿಸಿದ್ರು. ಆ ಜಮೀನಿನ ಖಾತಾ ತಂಗವೇಲು ಅವರ ತಂದೆ ಟಿ ಗೋವಿಂದರಾಜು ಅವರ ಹೆಸರಲ್ಲಿದೆ. ಹಾಗಾಗಿ ಆ ಖಾತಾವನ್ನ ತಂಗವೇಲು ಅವರ ಹೆಸರಿಗೆ ಮಾಡಿಕೊಡಿ ಅಂತ ಮನವಿ ಸಲ್ಲಿಸಿದ್ದಾರೆ. ಆದರೆ ಕಂದಾಯ ಅಧಿಕಾರಿಯಾದ ಗೋಪಿಯವರೇ ಲಂಚಕ್ಕಾಗಿ ಈ ಜಮೀನಿನ ಮೇಲೆ ಬೇರೆಯವರಿಂದ ತಕರಾರು ಹಾಕಿಸಿದ್ದಾರೆ. ತಕರಾರು ಹಾಕಿದವರು ಚಂದ್ರಮ್ಮ. ಇವರಿಗೂ ಈ ಜಮೀನಿಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಇವರಿಂದ ತಕರಾರು ಸ್ವೀಕರಿಸಿ ಖಾತಾ ಮಾಡಲು ಖ್ಯಾತೆ ತೆಗೆದಿದ್ದಾರೆ. ಆಮೇಲೆ ಒಂದು 25 ಸಾವಿರ ಕೊಟ್ಟಿದ್ದಕ್ಕೆ ಈಸಿ ಜೋಬಲ್ ಮಾಡಿಕೊಂಡ್ರು ಇಲ್ಲೇ ಇದೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಎಲ್ಲ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಇದು ಕರೆಕ್ಟಾಗಿದೆ ಮಾಡಬೇಕು ಅದು ಅಂತ ಮೊನ್ನೆ ಹೇಳಿದ್ದಾರೆ. ಇನ್ನು ಏನು ಮಾಡ್ತಾರೋ ನೋಡಬೇಕು. ಗೋಪಿಯವರ ಖ್ಯಾತೆಯ ಮರ್ಮ ಗೊತ್ತಾಯಿತು. ಅವರು ಜೈರಾಮ್ ಅವರಿಗೆ 50,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟರು. ಇದನ್ನು ಜೈರಾಮ್ ಸುವರ್ಣ ನ್ಯೂಸ್ಗೆ ತಿಳಿಸಿದ್ರು. ತಕ್ಷಣ ನಮ್ಮ ತಂಡ ರಹಸ್ಯ ಕಾರ್ಯಾಚರಣೆಗೆ ಮುಂದಾಯಿತು. ಗೋಪಿಯವರು ಕಚೇರಿಗೆ ಬರೋದೇ ಅಪರೂಪ ಅಂತೆ. ಅಂದ್ರೆ ಅವರು ಏನಾದರೂ ಡೀಲ್ ಮಾಡಬೇಕಿದ್ರೆ ಮಾತ್ರ ಕಚೇರಿಯತ್ತ ಮುಖ ಹಾಕ್ತಾರಂತೆ. ಜೈರಾಮ್ ಅವರ ಡೀಲ್ಗಾಗಿ 5 ನಿಮಿಷ ಪುರುಸೊತ್ ಮಾಡಿಕೊಂಡು ಕಚೇರಿಗೆ ಬಂದ್ರು. ನಾನೇನು ಬೋಗಸ್ ಇಡಲ್ಲ, ನೀನು ಮಡಗು, ನೀನು ಅದೇನು ಬೋಗಸ್ ಬೋಗಸ್ ಮಾಡೋ ಅಂತ ಹೇಳ್ತಲ್ಲ. ಅಲ್ಲ ಯೂಸ್ ಮಾಡೋ ಹಂಗೆ ಇರ್ತೀವಿ. ಏನು ಮಾಡ್ತೀವಿ ಗೊತ್ತಿಲ್ಲ ನನಗೆ. ನೀನು ನಮ್ಮ ಜಿನೇನ ರೈತೆ ಮಾಡಿಕೊಡು. ಈಗ ನಾವು ಕೊಡ್ತಿರೋ ಕಂದಾಯನ ಇವರು ತೆಗೆದು ಅವ್ರು ಕೊಟ್ಟು ಅಬ್ಜೆಕ್ಷನ್ ಹಾಕಿಸ್ತಾರೆ. ಇವರು ಏನು ನೋಡಿಬೇಕು. ನಿಮಗೆ 5 ಗಂಟೆ ನಾನು ಫೋನ್ ಮಾಡ್ತೇನೆ. ಹೌದು ಅಲ್ಲ ಸರಿ ಗುರು, ನಮ್ಮ ಕಂದಾಯ ರಿಸಿಪ್ಟ್ ಹಾಕಿ ಅಬ್ಜೆಕ್ಷನ್ ಹಾಕಿಸ್ತಾರೆ. ಯಾಕೆ ನಾನು ಇವಾಗ ಇದು ಓದ್ಬಿಟ್ಟು ಅವನು ನೋಡ್ಕೊಂಡ್ಬಿಟ್ಟು ಜಾಗ ಬರೀ ತೋರಿಸ್ಬಿಟ್ಟು 5 ದಿನ ಕ್ಲಿಯರ್ ಮಾಡ್ಬಿಟ್ಟು ಆಯ್ತು ಎಲ್ಲ ಮಾಡ್ತೀನಿ ಅಂತ 25,000 ರೂಪಾಯಿ ಜೇಬಿಗೆ ಸೇರಿಸಿಕೊಂಡು ಹಂಗೆ ಹೊರಟು ಬಿಟ್ರು. ಇನ್ನುಳಿದ 25,000 ಕೆಲಸ ಆದ ನಂತರ ಕೊಡೋದು ಅಂತ ಒಪ್ಪಂದ ಆಯ್ತು. ಮಾತ್ರ ಕೆಲಸ ಆಗೋರ್ಗೆ ಕಾಸು ಖರ್ಚು ಮಾಡಲ್ಲ, ಹಂಗೆ ಇಟ್ಕೊಂಡಿರ್ತೀನಿ. ನೋಡಿರ್ಲಿ ನಾನು ಇನ್ನೂ 20 ಎಂತ ನೋಡ್ಬಿಡು ಹಂಗೆ ಇದು. ಅಲ್ಲ ನಾನು ಇನ್ನೂ ಖರ್ಚಿಲ್ಲ ನೀನು ಅಟ್ಲೇ ಪೆಟ್ಟು ಒಂದು ಪನಿ ಅವ್ರಿಗೂ ರಾಯ್ಡ ಫ್ರೆಂಡ್ಗೆ ಅಡುಗು ನಾನು ಕಟ್ರಾಟ್ರಿ ಇವರು ಫ್ರೆಂಡು ಅಂದ್ರೆ ಸ್ವಲ್ಪ ಅಲ್ಲ ಜಿನೇಂದು ನಮ್ಗೆ ಫೋನ್ಗೆ ಸಿಗ್ತಾರೆ. ಹೋಗಿದೆ ರಜೆ ಆಯ್ತಲ್ಲ ಊರಿಗೆ ಹೋಗಿದೆ. ನೀನು ಹೇಳ್ದಾಗ ತುಮಕೂರ್ದ ಬರ್ತಾ ಇದೆ. ಗಾಡಿಯಲ್ಲಿ
ಗೋಪಿಯವರು 25,000 ಪಡೆದು ತಿಂಗಳು ಕಳೆದರೂ ಇನ್ನೂ ಖಾತಾ ವರ್ಗಾವಣೆ ಮಾಡಿಕೊಡಲಿಲ್ಲ. ಲಂಚ ತೆಗೆದುಕೊಂಡ ಬಳಿಕವೂ ಕೆಲಸ ಮಾಡಿಕೊಡದೆ ಕಿರುಕುಳ ನೀಡುತ್ತಿದ್ದಾರೆ. ಇದು ನಮ್ಮ ಗ್ರೇಟ್ ಬಿಬಿಎಂಪಿಯ ಕಂದಾಯ ಅಧಿಕಾರಿಗಳ ಲಂಚಾವತಾರದ ಒಂದು ಸ್ಯಾಂಪಲ್. ಇದು ಜಯರಾಮ್ ಅವರೊಬ್ಬರ ಕಥೆಯಲ್ಲ, ಇದು ಬೆಂಗಳೂರಿನ ಪ್ರತಿ ಜನಸಾಮಾನ್ಯ ಎದುರಿಸುತ್ತಿರೋ ನೋವಿನ ಕತೆ. ಅಣ್ಣಾ ಹಜಾರೆಯವರು ರಾಷ್ಟ್ರಾದ್ಯಂತ ಮೊಳಗಿಸಿರುವಂಥ ಭ್ರಷ್ಟಾಚಾರ ವಿರುದ್ಧದ ಕಹಳೆ ನಮ್ಮ ಬಿಬಿಎಂಪಿಯಲ್ಲಿ ಇನ್ನೂ ಪ್ರತಿಧ್ವನಿಸಿಲ್ಲ. ಇದು ಪ್ರತಿಧ್ವನಿಸಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕನು ಇಂಥ ಭ್ರಷ್ಟ ಅಧಿಕಾರಿಯ ವಿರುದ್ಧ ದನಿ ಎತ್ತಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು. ಆಗ ನಮ್ಮ ಬಿಬಿಎಂಪಿಯಲ್ಲಿ ಅಡಗಿರುವಂಥ ಕರಪ್ಷನ್ಗೆ ಸ್ವಲ್ಪವಾದರೂ ಬ್ರೇಕ್ ಬೀಳುತ್ತೆ. ಕ್ಯಾಮ್ರಾಮನ್ ಯುಗಾಂಧರ್ ಹಾಗೂ ವೀರಣ್ಣ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸುವರ್ಣ ನ್ಯೂಸ್ನಲ್ಲಿ ಈ ಸುದ್ದಿ ಬೆಳಗ್ಗೆಯಿಂದ ಪ್ರಸಾರವಾಯಿತು. ಇದನ್ನ ನೋಡಿ ಬಿಬಿಎಂಪಿ ಎಚ್ಚೆತ್ತುಕೊಳ್ತು. ಜನಸಾಮಾನ್ಯರಿಗೆ ನಾನಾ ರೀತಿಯಲ್ಲಿ ಕಿರುಕುಳ ನೀಡಿ ಲಂಚ ನುಂಗುತ್ತಿದ್ದ ಬಿಬಿಎಂಪಿ ಸಹ ಕಂದಾಯ ಅಧಿಕಾರಿ ಗೋಪಿಯನ್ನ ಕೂಡಲೇ ಅಮಾನತುಗೊಳಿಸುವುದಾಗಿ ಬಿಬಿಎಂಪಿ ಉಪಮೇಯರ್ ಹರೀಶ್ ಹೇಳಿದರು. ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಲೆಗೆ ಬಿದ್ದ ಬಿಬಿಎಂಪಿಯ ಬಿನ್ನಿಪೇಟೆ ವಾರ್ಡ್ನ ಸಹ ಕಂದಾಯ ಅಧಿಕಾರಿ ಗೋಪಿ ವರ್ತನೆಯನ್ನ ಉಪಮೇಯರ್ ಖಂಡಿಸಿದ್ದು, ಕೂಡಲೇ ಇವರನ್ನ ಅಮಾನತುಗೊಳಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು. ಬಿಬಿಎಂಪಿಯಲ್ಲಿ ಇಷ್ಟೆಲ್ಲಾ ಕರ್ಮಕಾಂಡಗಳು ನಡೀತಾನೆ ಇದ್ರೂ ನನಗೇನೂ ತಿಳಿದಿಲ್ಲ ಅಂತಿದ್ದಾರೆ ಮೇಯರ್ ಶಾರದಮ್ಮ. ಮಾಧ್ಯಮದ ಮೂಲಕ ನಾನು ನೋಡಿದೆ, ಏನು ನಮ್ಮ ಬಿಬಿಎಂಪಿ ಅಧಿಕಾರಿ ಈ ಕೃತ್ಯನ ಮಾಡಿದ್ದಾನೆ. ಇದು ಅಕ್ಷಮ ಅಪರಾಧ. ಯಾವುದೇ ಕಾರಣಕ್ಕೂ ಅದನ್ನು ನಾವು ಕ್ಷಮಿಸಬಾರ್ದು. ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ಈ ಕೂಡಲೇ ಅವ್ರನ್ನ ಅಮಾನತುಗೊಳಿಸ್ಬೇಕಂತ ನಮ್ಮ ಮಹಾಪೌರ ಮೂಲಕ, ಆಯುಕ್ತರ ಮೂಲಕ ಆದೇಶವನ್ನು ಹೊರಡಿಸುವಂಥ ಕೆಲಸ ನಾವು ಮಾಡ್ತೀವಿ. ನನಗೆ ಇದುವರೆಗೂ ಯಾವುದೇ ರೀತಿ ಮಾಹಿತಿ ಬಂದಿಲ್ಲಮ್ಮ. ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗ್ತಾ ಇದೆ. ಅಷ್ಟು ಬಿಟ್ಟರೆ ನನಗೆ ಯಾವ ರೀತಿಯೂ ಇನ್ನೂ ತಿಳಿದಿಲ್ಲ. ಹಾಗಾಗಿ ಸರಿಯಾದಂಥ ಮಾಹಿತಿ ಬಂದ ನಂತರ ನಾನು ನಿಮಗೆ ವಿಷಯ ತಿಳಿಸ್ತೀನಿ. ಆ ರೀತಿ ಏನಾದರೂ ಅದು ನಿಜವೇ ಆಗಿದ್ದರೆ ನಾವು ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಕ್ರಮ ತಗೊತೀವಿ.